ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಹಣಕಾಸು ಮಂಡನೆ ಮಾಡೋದಕ್ಕೆ ತಯಾರಿ ಆಗ್ತಾಯಿದ್ದಾರೆ. ಆ ತಯಾರಿಲಿ ಡಿ ಕೆ ಶಿವಕುಮಾರ್ ನೆನ್ನೆನೇ ದೌಡಾಯಿಸಿದ್ರು. ಎಲ್ಲಿಗೆ? ದಿಲ್ಲಿಗೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನಿಗೆ ಹೇಳ್ದೆ ಕೇಳದೆ ಬಿಟ್ಟು ಹೊರಟು ಹೋದರು. ಈಗ ಅಲ್ಲಿಂದ ಪತ್ರವನ್ನು ಬರೆದಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ ಪತ್ರ ಸಿಕ್ಕಿದೆ ಅಂತ ಒಪ್ಕೊಳ್ತಾ ಇದ್ದಾರೆ. ಈಗ ಯಾರು? ನಮ್ಮ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಸಿದ್ದರಾಮಯ್ಯವರ ಬಜೆಟ್ಗೆ ಡಿ ಕೆ ಶಿವಕುಮಾರ್ ಇರಲ್ಲ. ಇವರು ಒಬ್ಬರೇ ಆಯವ್ಯಯನಿಗ ಲೆಕ್ಕಾಚಾರಗಳನ್ನಿಗ ಎಲ್ಲನೂ ರೆಡಿ ಮಾಡ್ತಾರೆ ಅಂತ ಗೊತ್ತಾಯಿತು. ಆದರೆ ಇವರೇನು ಸಿದ್ದರಾಮಯ್ಯ ಅವರೇನು ಇದ್ದರೇನು ಒಳಗಡೆ ಬಿಟ್ಕೊಂಡೇನು ಮಾಡಲ್ಲ. ಅವ್ರದ್ದೇ ಆದ ಐಡಿಯಾದಲ್ಲಿ ಅವ್ರು ಮಾಡ್ಕೋತಾ ಇರ್ತಾರೆ. ಸಿದ್ದರಾಮಯ್ಯನವರ ಬುದ್ಧಿ ಬೇರೆ. ಡಿ ಕೆ ಶಿವಕುಮಾರ್ ಏನೋ ಅಂದ್ಕೊಂಡಿರ್ಬೋದು, ಅದಕ್ಕೆಲ್ಲ ಇವರು ತಲೆ ಕೆಡಿಸ್ಕೊಳ್ಳಲ್ಲ. ಹೋದೆ ಅಂದರೆ ಹೋಗಪ್ಪ, ನಿನ್ನಷ್ಟಕ್ಕೆ ನೀನು, ನನ್ನ ಕೆಲಸ ನಾನು ಮಾಡ್ತಾಯಿರ್ತೀನಿ ಅಂತ ಹೇಳ್ತಾರೆ. ಮತ್ತು ರಾಹುಲ್ ಗಾಂಧಿಗೆ ಅವರಿಲ್ಲ, ನಾನೇ ಎಲ್ಲ ಮಾಡ್ದಂಗಂತ ಮೆರಿಟ್ ತಗೋಬೇಕಲ್ಲ, ಅದಕ್ಕೋಸ್ಕರ ಇವ್ರಿಗೆ ಇನ್ನೊಂದು. ಮತ್ತು ಅವ್ರು ಯಾಕೆ ಹೋದ್ರು ಅಂತ ಗೊತ್ತಿಲ್ಲ. ಯಾರು? ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಯಾಕೆ ಹೋದ್ರು ಅಂತಂದರೆ, ಈಗ ಕೇಂದ್ರ ಸಚಿವರನಿಗ ನೀರಾವರಿ ಮಂತ್ರಿನಿಗ ಕಾಣಕ್ಕೆ ಹೊರಟವ್ರಂತೆ. ಮತ್ತು ಇವ್ರನ್ನ ಯಾರು ಕರೆಸಿದ್ರು ಅವ್ರನ್ನ ಭೇಟಿ ಆಗ್ತೀವಿ ಹಿಂಗಂತ ಹೇಳಿದ್ರು. ಇವ್ರನ್ನ ಯಾರು ಕರೆಸು ಅಂತ ಅದನ್ನೀಗ ರಿವೀಲ್ ಮಾಡಿಲ್ಲ. ಅದು ಹಂಗೆ ವಿಷಯನೀಗ ಹಂಗೆ ಮುಚ್ಚಿಟ್ಟಿದ್ದಾರೆ. ಮತ್ತು ರಿವೀಲ್ ಮಾಡದೇ ಇದ್ದರೆ ಹೆಂಗೆ? ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಸಿದ್ದರಾಮಯ್ಯ ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತು ನಮ್ಮ ಇಕ್ಬಾಲ್ ಹುಸೇನ್ ಅವರು ಒಂದು ಮಾತು ಹೇಳಿದ್ರು, ಅಲ್ಲ ಎಲ್ಲರಿಗೂ ಲೆಟ್ರ್ ಕೊಡ್ತೀರಾ, ನಾವೇನಾದ್ರು ಹೇಳಿದ್ರೆ ಲೆಟ್ರ್ ಕೊಡ್ತೀರಾ ನೀವು, ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಯಾರಿಗೆ? ಯತೀಂದ್ರ ಸಿದ್ದರಾಮಯ್ಯನಿಗೆ ಹೆಂಗಂತ ಅವರು ಜೋರು ಮಾಡ್ತಾಯಿದ್ದಾರೆ. ಆದರೆ ಇವ್ರಿಗೆ ಅದ್ರದ್ದು ಅರಿವಿಲ್ಲ. ಯಾರಿಗೆ? ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಅರಿವಿಲ್ಲ ಅಂತಂದರೆ, ಸಿದ್ದರಾಮಯ್ಯನ ಮಗನಿಗೆ ಏನಾದ್ರು ಲೆಟ್ರ್ ಕೊಡೋಕ್ಕಾಯ್ತದೆ? ಅವರೇ ಮುಖ್ಯಮಂತ್ರಿ, ಅವ್ರಿಗೆ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಏನೂ ಮಾಡಿಲ್ಲ. ಅದೇ ಬೇರೆ ಯಾರೋ ಮಾಮೂಲಿ MLAಗಳಾಗಿದ್ದರೆ ನಿಮಗೆ ಇಕ್ಬಾಲ್ಗೆ ಕೊಟ್ಟಿದ್ರು ಒಂದು ಟ್ರಿಪ್ಪು. ಇಕ್ಬಾಲ್ಗೆ ಮತ್ತು ರಂಗನಾಥ್ಗೆ ಯಾರಿಗೋ ಇಬ್ಬರಿಗೆ ಲೆಟ್ರ್ ಕೊಟ್ಟಿದ್ರು. ಅದು ಆ ಥರ ಕೊಡ್ಬೋದು. ನೀವು ಮುಖ್ಯಮಂತ್ರಿ ಮಗನಿಗೆ ಕೊಡೋಂಗಂತಂದರೆ ಹೆಂಗೆ? ಇಕ್ಬಾಲ್ ಅವರೇ, ಇದು ಸರಿಯಾದ ಕ್ರಮ ಅಲ್ಲ. ನೀವು ಒಂಚೂರು ಅರ್ಥಕೋಬೇಕು, ತಿಳ್ಕೊಬೇಕು. ದೊಡ್ಡವ್ರ ಮಕ್ಕಳಲ್ವೇ? ದೊಡ್ಡವ್ರ ಮಕ್ಕಳಿಗೆ ಎಲ್ಲಿ ಕೊಡೋಕ್ಕಾಗತ್ತೆ? ನೀವೇನೀಗ ರಾಹುಲ್ ಗಾಂಧಿಗೆ ಪತ್ರ ಕೊಡಿ ಅಂದಂಗೆ ಆಯ್ತಪ್ಪ. ಅವ್ರು ಬರ್ತಾ ಇಲ್ಲ ಈಗ ಕರ್ನಾಟಕಕ್ಕೆ. ರಾಹುಲ್ ಗಾಂಧಿ ಅವರು ಮತ್ತೆ ಯಾರೇ ಕಾರ್ಯಕರ್ತರಿಗೆ ಯಾರಿಗೂ ಸ್ಪಂದಿಸ್ತಾ ಇಲ್ಲ. ಅವ್ರಿಗೆ ಒಂದು ಲೆಟ್ರ್ ಕೊಟ್ಬಿಡೋಣ ಅಲ್ವಾ? ಇನ್ನೂ ಒಂದು ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಇವರು ಕಾರ್ಯಕರ್ತನಿಗೆ ಸಂಪರ್ಕ ಮಾಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವ್ರಿಗೆ ನಾವು ಲೆಟ್ರ್ ಕೊಡ್ತಾಯಿದ್ದೀವಿ ಅಂತ ಕೊಟ್ಬಿಡಿ. ಅತ್ತಾಗ ಇನ್ನೂ ಒಳ್ಳೆಯದೇ. ಎಲ್ಲರೂ ಸೇರಿಸ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕೊಟ್ಬಿಡಿ. ಅತ್ತಾಗೆ ಆರಾಮಾಗೆ ನಿಮಗೆ ನೀವೇ ರಾಜ್ಭಾರ ಆಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರು ಈಗ ಅಸ್ಸಾಂ ಚುನಾವಣಾ ಎಲೆಕ್ಷನ್ ಇದನ್ನಿಗೆ ನೆಪ ಒಡ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ದೀನಿ ಹಿಂಗಂತ ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೆದಿದ್ದಾರೆ ಹಂಗಂತ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ಹೇಳಿದ್ರು. ಆದರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಈಗ ಈ ಹಣಕಾಸು ವ್ಯವಸ್ಥೆನಿಗೆ ಇದನ್ನು ಮಾಡುವಾಗ ಮತ್ತು ಇಂಥ ಟೈಮಲ್ಲಿ ಇದಕ್ಕೆ ಬಿಟ್ಟು ಹೋಗಿಬಿಟ್ರೆ ಹೆಂಗೆ? ಮುಂದೆ ಏನು ಐಡಿಯಾ ಹಾಕ್ಕೊಂಡು ಹೊರಟಿದ್ದಾರೆ? ಇವರೇನಾದ್ರು ಹಣಕಾಸು ಬಜೆಟ್ನೆಲ್ಲ ಮಂಡಿಸ್ಬಿಟ್ರೆ ಮತ್ತೆ ನನಗೆ ಇದನ್ನು ಸೀಟ್ ಕೊಡಲ್ಲ ಹಂಗಂತೇಳಿ ಕಲ್ಪನೆ ಮಾಡಿಕೊಂಡು ಅದಕ್ಕೆ ಮುಂಚೆನೇ ಬ್ಲ್ಯಾಕ್ ಮೇಲ್ ಮಾಡೋಣ, ಏನಾದ್ರು ಒಂದು ದಾರಿ ಹುಡ್ಕೋಣ ಅಂತ ದಿಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ಯಾರು ಗ್ಯಾರಂಟಿಯಾಗಿ ಹೇಳ್ತಾರೋ ಇಲ್ವೋ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮೇಡಮ್ ಅಂತೂ ಸಿಗಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಅವ್ರು ಸಿಗಲ್ಲ. ಯಾಕೆ ಅಂತಂದರೆ ರಾಹುಲ್ ಗಾಂಧಿ
ಸಂಸತ್ತಲ್ಲಿ ಚರ್ಚೆನಲ್ಲಿದ್ದಾರೆ. ಮತ್ತು ಚರ್ಚೆಗೆ ಹೋಗಲಿಲ್ಲ ಅಂತಂದ್ರೂ ನಿಮ್ಮನ್ನು ಭೇಟಿ ಆಗಲ್ಲ. ಅವ್ರಿಗೆ ಅಷ್ಟೇ ಸಾಕು. ಏನೋ ಅಂದರೆ ಏನೋ ಒಂದು ಮಾಡ್ತಾಯಿದ್ದೀನಿ ಹಿಂಗಂತ, ಏನೋ ದೊಡ್ಡ ಸಾಧನೆ ಮಾಡ್ತಿದ್ದೀನಿ ಅಂತ. ಅರ್ಧ ಗಂಟೆ ನಿಮ್ಗೆ ಸಮಯ ಕೊಡಲ್ಲ ಹಂಗಂತಂದರೆ ನಿಮ್ಮ ಪಾರ್ಟಿ ಹೈಕಮಾಂಡು ಎಷ್ಟು ಮಟ್ಟಿಗೆ ಮುಟ್ಟಾಳ್ತನವಾಗಿದೆ ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಅರ್ಧ ಗಂಟೆ ಜಾಸ್ತಿ ಇಲ್ಲ, ಅರ್ಧ ಗಂಟೆ ನಿಮ್ಮ ಕೆಲಸ ಮುಗಿದೋಗ್ಬಿಡುತ್ತೆ. ಈಗ 7 ತಿಂಗಳಿಂದ ನೀವೇನು ಬಡ್ದಾಡ್ಕೊಂಡು ಬಂದಿದ್ದೀರ ಇಬ್ಬರೂ, ನೀವು ಮುಖ್ಯಮಂತ್ರಿ ನಾ ಮುಖ್ಯಮಂತ್ರಿ ಅಂತ, ಅದನ್ನೆಲ್ಲ ಅರ್ಧ ಗಂಟೆಯಲ್ಲಿ ಕೂತ್ಕೊಂಡು ಬಗೆಹರಿಸ್ಬಿಟ್ಟು ಹೋಯ್ತಾ ಇರ್ಬೋದು. ಅವ್ರಿಗಿಷ್ಟ ಇಲ್ಲ. ಅವ್ರಿಗಿಷ್ಟ ಇಲ್ಲ ಅಂದರೆ ನಿಮಗೆ ಹೇಳೋದಕ್ಕೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲು ಹೆಂಗೆ ಹೇಳೋದು? ಸಿದ್ದರಾಮಯ್ಯನಿಗೆ ಸೀಟಿಂದ ಇಳೀರಿ ಅಂತ ಹೇಳೋಕ್ಕಾಗಲ್ಲ. ಡಿ ಕೆಗೆ ನೀನು ಹೋಗಿ ಕೂತ್ಕೊಂತ ಹೇಳೋಕ್ಕಾಯ್ತಾ ಇಲ್ಲ ಅವ್ರಿಗೆ. ಅದನ್ನು ಹೆಂಗಾರು ಮಾಡಿ ಮುಂದಕ್ಕೆ ತಳ್ತಾ ಇರಬೇಕು. ಮತ್ತು ನಿಮ್ಮ ಸ್ನೇಹಿತರುಗಳು ಮತ್ತು ನಿಮ್ಮ ಇವರು ಅಭ್ರ ಮಾಡ್ತಾ ಇರೋದನ್ನೀಗ ಯಾವ ರೀತಿ ನೀವೇ ಕಂಟ್ರೋಲ್ ಮಾಡ್ಕೋಬೇಕು ಹೊರತು ನಮ್ಮವ್ರಿಗೂ ಬರಬಾರ್ದು ಹಂಗಂತ ಪಾಪ ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಯೋಚನೆ ಮಾಡ್ತಾಯಿದ್ದಾರೆ. ಹಂಗಾಗಿ ಅದು ಈ ಥರದ್ದು ಒಂದು ವಿಷಯ ಆಗಿದೆ. ಇಷ್ಟು ಹೇಳ್ತಾ ನಾನು ಈಗ ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ. ನನ್ನ ವಿಡಿಯೋನಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಹೋಗೋಕ್ಕೆ ಮೂವ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.